ಸೇನೋ ಸಂಕ್ರಾಂತಿ ಬಳಿಕ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಬಿಜೆಪಿಗರು ಒಪ್ಪಿದ್ರೆ, ಅಂದ್ರೆ ಇಲ್ಲಿ ಬೆಂಬಲಿಗರು ಒಪ್ಪಿದ್ರೆ ಬಿಜೆಪಿ ಸೇರ್ಪಡೆ ಆಗೋದು ಫಿಕ್ಸ್. ಬಿಜೆಪಿಯಿಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಕಲಬುರಗಿಯಿಂದ ನ್ಯೂಸ್ 18ಗೆ ಜಾಧವ್ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಈಗ ಆಲ್ರೆಡಿ ಉಮೇಶ್ ಜಾಧವ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದರ ಗೊಂದಲ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಸಂಕ್ರಾಂತಿ ಬಳಿಕ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜಾಧವ್ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರ ನ್ಯೂಸ್ 18 ಜೊತೆ ಮಾತನಾಡಿರುವಂತದ್ದು ಬಿಜೆಪಿಯಿಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸಂಸತ್ ಅಂದ್ರೆ ಸ್ಥಾನಕ್ಕೆ, ಅಂದ್ರೆ ಇಲ್ಲಿ ಲೋಕಸಭೆ ಎಲೆಕ್ಷನ್ಗೆ ಉಮೇಶ್ ಜಾಧವ್ ಅವರನ್ನ ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಬಿಜೆಪಿಗೆ ಸೇರ್ಪಡೆ ಆಗೋದ್ರ ಬಗ್ಗೆ ಪಕ್ಕಾ ಮಾಹಿತಿ ನಂತರ ಸಿಗುತ್ತೆ ಅಂತ ಇಲ್ಲಿ ಪ್ರಮುಖವಾಗಿ ಜಾಧವ್ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರೇ ಹೇಳಿಕೆಯನ್ನ ನೀಡಿದ್ದಾರೆ. ಉಮೇಶ್ ಜಾಧವ್ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರು ಬಿಜೆಪಿಯ ಜೊತೆ ಸಂಪರ್ಕದಲ್ಲಿದ್ದಾರಾ, ಈ ಎಲ್ಲ ಒಂದ್ ಕಡೆ ಈ ಗೊಂದಲಗಳು ಇದ್ರೆ, ಮತ್ತೊಂದ್ ಕಡೆ ರಾಮಚಂದ್ರ ಜಾಧವ್ ಉಮೇಶ್ ಜಾಧವ್ ಅವರ ಸಹೋದರ ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯಿಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ಬೆಂಬಲಿಗರು ಒಪ್ಕೊಳ್ಳೋದನ್ನ, ಅವರ ಒಪ್ಪಿಗೆಯನ್ನ ಕಾಯ್ತಾ ಇದ್ದಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಇವರು ಮಾತನಾಡಿದ್ದಾರೆ. ಕಾರ್ಯಕರ್ತರು, ಮತದಾರರು ಅವರೆಲ್ಲ ಅಪೇಕ್ಷೆ ಇದ್ದು, ಅವ್ರೇನೋ ಒಂದು ನಿರೀಕ್ಷೆ ಇದ್ರೆ ಸ್ಪರ್ಧೆ ಮಾಡಬಹುದು ಏನೋ ಅಂತ ಅವ್ರು ಬಂದ್ಮೇಲೆ ಗೊತ್ತಾಗೋದು. ಮಾಡಿದ್ರೆ ಮಾಡಬಹುದು. ಗುಲ್ಬರ್ಗಾ ಜಿಲ್ಲೆ ಎಲ್ಲ ಹಿರಿಯ ನಾಯಕರು ಕೆಲವರೆಲ್ಲ ಇದು ಒತ್ತಡ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಡಿಪೆಂಡ್. ಯಾಕೆ ನಮಗೂ ಕೂಡ ಇಲ್ಲಿ ಖರ್ಗೆ ವಿರುದ್ಧ ಅಂತ ಅದೇ ಈ ಸಮಾಧಾನ ಇದೆಯಲ್ಲ, ಅದರಿಂದ ನೋಡಿ ಏನಾದ್ರೂ ಆಗ್ಬಹುದು ಏನೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಅವ್ರು ಬಂದ್ಮೇಲೆ ನಿರ್ಧಾರ ಆಗುತ್ತೆ. ಕಾರ್ಯಕರ್ತರು ಸನ್ನಿವೇಶ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ್, ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಆದ್ರೆ, ಅವರ ಸಹೋದರರ ಹೇಳಿಕೆ ಒಂದ್ ಕಡೆ, ಏನಾಗ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಏನಂದ್ರೆ ಎಲ್ಲವೂ ಗೊಂದಲ ಅಂತ ಹೇಳ್ಬೋದು. ಒಟ್ಟಾರೆ ಅವ್ರು ಏನಂದ್ರೆ 2 ದಿನಗಳ ಹಿಂದೆನೆ ಪೌರಾದೇವಿ ಹೋಗಿದಾರ ಒಂದು ಅವ್ರ ಬ್ರದರ್ ಹೇಳ್ತಾ ಇದಾರೆ. ಆ ಪೌರಾದೇವಿನಲ್ಲಿ ವೇಟ್ ಮಾಡ್ತಾ ಇದಾರೆ. ನಂತರ ಅವರು ಬಾಂಬೆಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಬಿಜೆಪಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಮುಂಬೈಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅವರ ಸಹೋದರ ಹೇಳೋ ಪ್ರಕಾರ ಕಾಂಗ್ರೆಸ್ ನಾಯಕರ ಬಗ್ಗೆ ಅದು ಅಲ್ಲದೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅತೃಪ್ತಿ ಇದೆ. ನಮ್ಮ ಅತೃಪ್ತಿ ಅಲ್ಲ, ಅದು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಏನ್ ಚಿಂಚೋಳಿ ಏನ್ ಬೆಂಬಲಿಗರಿದ್ದಾರೆ, ಜಾಧವ್ ಬೆಂಬಲಿಗರು, ಅವ್ರದ್ದು ಅತೃಪ್ತಿ ಇದೆ. ಹೀಗಾಗಿ ಏನ್ ನಮ್ಮ ಕ್ಷೇತ್ರದ ಯಾವುದೇ ಕೆಲಸಗಳು ಸಮ್ಮಿಶ್ರ ಸರ್ಕಾರದಲ್ಲಿ ನಡೀತಾ ಇಲ್ಲ, ನಮ್ದೇ ಸರ್ಕಾರ ಇದ್ರು ನಮ್ಮ ಕೆಲಸಗಳು ನಡೆಯಲ್ಲ ಅಂದ್ಮೇಲೆ ನಾವ್ ಇಲ್ಲಿ ಯಾಕೆ ಇರ್ಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಹೀಗಾಗಿ ನಾವು ಒಂದ್ ವೇಳೆ ಕಾರ್ಯಕರ್ತರು ಸಭೆ ಮಾಡ್ತೀವಿ, ಸಭೆಯಲ್ಲಿ ಬಿಜೆಪಿಗೆ ಹೋಗುವಂತಂದ್ರೆ ನಾವು ನಮ್ಮ ಸಹೋದರ ಹೋಗ್ತಾರೆ, ಮತ್ತೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಏನು ನಿರ್ಧಾರ ಒಂದ್ ವೇಳೆ ಸ್ಪರ್ಧೆ ಮಾಡುವಂತಂದ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅನ್ನೋ ಮಾತು ಹೇಳಿದ್ರೆ, ಒಟ್ಟಾರೆ ಏನಂದ್ರೆ ಎಲ್ಲವೂ ಗೊಂದಲಮಯವಾಗಿದೆ. ಅವರು ದೂರವಾಣಿ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ ಜಾಧವ್ ಅವರು. ಹೀಗಾಗಿ ಒಂದು ಅಡ್ಡಗೋಡ ಮೇಲೆ ದೀಪ ಇಟ್ಟಿರ್ತಾರಲ್ಲ ಅವ್ರ ಸಹೋದರರು ಮತ್ತು ಅವ್ರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.